ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಅದು 6 ಗಂಟೆಯಿಂದ. ಯಾರ್ಯಾರು ಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತ ನಮ್ ಜನಗಳಿಗೆ ತುಂಬಾ ಇದೆ. ಒಬ್ಬೊಬ್ರು ನೋಡ್ತಾರೆ ಬಿಗ್ ಬಾಸ್, ಒಬ್ಬೊಬ್ರು ನೋಡೋದಿಲ್ಲ. ಆದ್ರೆ ನಾನಂತೂ ಬಿಗ್ ಬಾಸ್ ಫ್ಯಾನ್. ನಾನ್ ಸೀರಿಯಲ್ ನೋಡಲ್ಲ ಅಥವಾ ಜಾಸ್ತಿ ಸಿನಿಮಾ ಕೂಡ ನೋಡಲ್ಲ. ಆದ್ರೆ ಒಂದು ರಿಯಾಲಿಟಿ ಶೋ ಅಂದ್ರೆ 100% ನೋಡ್ತೀನಿ. ಅದ್ರಲ್ಲಿ ಏನೋ ಒಂಥರ ಮಜಾ ಅಂತೂ ಇದ್ದೇ ಇರುತ್ತೆ. ಈಗ ವಿಷಯಕ್ಕೆ ಬರೋಣ. ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಯಾರ್ಯಾರು ಬರ್ಬೇಕು ಅನ್ನೋದು ನಿಮ್ಗೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಇವರೇ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಎಕ್ಸ್ಪೆಕ್ಟೇ ಮಾಡಕ್ಕಾಗೋದಿಲ್ಲ ಇಲ್ಲಿ ಯಾರ್ಯಾರು ಬರ್ತಾರೆ ಅಂತ. ನಾವು ತುಂಬಾ ಜನ ಹೇಳಿದ್ವಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಅದ್ರಲ್ಲಿ ಸ್ವಲ್ಪ ಜನ ಬಂದೇ ಬರ್ತಾರೆ. ಅದ್ರಲ್ಲೂ ನಿನ್ನೆ 3 ಜನನ ಬಿಗ್ ಬಾಸ್ ಅವರೇ ರಿವೀಲ್ ಮಾಡಿದ್ರು. ಅದು ಯಾರ್ಯಾರು ಅಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ಯಾರ್ಯಾರು ಹೇಳಿ? ಮಲ್ಲಮ್ಮ. ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ? ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಉತ್ತರ ಕರ್ನಾಟಕದಿಂದ ಯಾರು ಕ್ರಿಯೇಟರ್ಸ್ ಗಳು ಬರ್ತಾರೆ ಅಂದ್ರೆ ಯಾರು ತುಂಬಾ ಜನ ಇದಾರಲ್ಲ, ದೊಡ್ಡ ದೊಡ್ಡ ಕ್ರಿಯೇಟರ್ಸ್, ಅವ್ರು ಬರ್ತಾರೆ ಅಂತ ಅನ್ಕೊಂಡಿರ್ತೀರ. ಆದ್ರೆ ಮಲ್ಲಮ್ಮ ಬರ್ತಾರೆ ಅಂತ ಯಾರಾದ್ರೂ ಅನ್ಕೊಂಡಿದ್ರ? ಅನ್ಎಕ್ಸ್ಪೆಕ್ಟೆಡ್ ಮಲ್ಲಮ್ಮ ಬರ್ತಿರೋದು. ಹೇಳಕ್ ಆಗೋದಿಲ್ಲ ಗೈಸ್. ಮಲ್ಲಮ್ಮ ಓಕೆ ಬಂದಿರೋ ನಿಜವಾಗ್ಲೂ ಖುಷಿ ಇದೆ, ಇಲ್ಲ ಅಂತ ಅಲ್ಲ. ಈಗ ನೋಡಿ, ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಗಳು ಬರ್ತಾರೆ. ಇವರು ಮಲ್ಲಮ್ಮನ 2-3 ವಾರ ಕಾಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಾಮಿನೇಟ್ ಮಾಡೋದಕ್ಕೆ. ಯಾಕಂದ್ರೆ ಅವ್ರ ಕೈಲಿ ಆಗೋದಿಲ್ಲ, ಅವ್ರಿಗೆ ಅದಕ್ಕಾಗಲ್ಲ ಇದಕ್ಕಾಗಲ್ಲ, ಟಾಸ್ಕ್ ಮಾಡಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾಮಿನೇಟ್ ಮಾಡಿ ಬೇಗ ಕಳ್ಸೋ ಚಾನ್ಸಸ್ ಮಲ್ಲಮ್ಮನ ತುಂಬಾ ಇದೆ. ಹೇಳಕ್ಕಾಗಲ್ಲ, ಅವರು ಮೊದ್ಲೇ ಉತ್ತರ ಕರ್ನಾಟಕದವರು, ತುಂಬಾ ಸ್ಟ್ರಾಂಗ್ ಆಗೂ ಇರ್ತಾರೆ. ಇನ್ನೊಬ್ರು ಕೂಡ ಬಿಗ್ ಬಾಸ್ ಅವರು ರಿವೀಲ್ ಮಾಡಿದ್ದಾರೆ. ಅವರೇ ಮಂಜು ಭಾಷಿಣಿ ಅವರು. ನೀವೆಲ್ಲ ಪುಟ್ಟಕ್ಕನ ಮಕ್ಕಳಲ್ಲಿ ಇವ್ರನ್ನ ನೋಡೇ ಇರ್ತೀರ. ಕಿರುತೆರೆಯಲ್ಲೂ ಹಾಗೂ ಸಿನಿಮಾಗಳಲ್ಲೂ ಕೂಡ ಅವರು ಪಾತ್ರ ವಹಿಸಿದ್ದಾರೆ. ತುಂಬಾ ಪಾತ್ರ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ನಾನು ಇವ್ರನ್ನ ಕಲರ್ಸ್ ಕನ್ನಡದಲ್ಲಿ ನೋಡಿದ್ನಿ ವಿಲನ್ ಆಗಿ. ಪುಟ್ಟಕ್ಕನ ಮಕ್ಕಳಲ್ಲಿ ನೋಡಿರ್ತೀರ ಬಂಗಾರಮ್ಮ ಅಂತ. ಹಾಗೆ ಸ್ಟಾರ್ ಸುವರ್ಣದಲ್ಲೂ ಆಕ್ಚುಲಿ ನಾನು ಇವ್ರನ್ನ ನೋಡಿದ್ನಿ ಅಂತ ಅನ್ಕೊಳ್ತೀನಿ. ಎಲ್ಲ ತರ ಏನಂತಾರೆ ಪಾತ್ರ ಕೂಡ ಇವ್ರು ಮಾಡಿದ್ದಾರೆ. ಇದು ಅಲ್ಲದೆ ಈಗ ಬಿಗ್ ಬಾಸ್ ಅವರು ಮೊದಲನೇ ಕಂಟೆಸ್ಟೆಂಟ್ ಆಗಿ ರಿವೀಲ್ ಮಾಡಿದೆ ಕಾಕ್ರೋಚ್ ಸುದಿ ಅವ್ರನ್ನ. ಅಪ್ಪ ನೀವ್ ಎಷ್ಟು ಹೇಳ್ತೀರಾ ಅಂದ್ರೆ ಅಪ್ಪ ನಿಜ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಏನಕ್ಕೆ ಅಂತ ಹೇಳ್ತೀರಾ? ಕಾಕ್ರೋಚ್ ಸುದಿಯವ್ರನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಅಂತ. ಅವ್ರು ಏನಂತ ಹೇಳಿದ್ರು ಗೊತ್ತಾ ಇಂಟರ್ವ್ಯೂ? ಕೋಟಿ ಕೊಟ್ಟರು ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಹೇಳಿದ್ರು. ಇಂಥವ್ರನ್ನೇ ಕರೆಸ್ತಾರೆ ನೋಡಿ ಬಿಗ್ ಬಾಸ್ಗೆ. ಇನ್ಮೇಲೆ ನೀವು ಈ ಐಡಿಯಾನ ಯೂಸ್ ಮಾಡ್ಕೊಳ್ಳಿ. ಎಂದಕ್ಕೆ ಹೇಳ್ತೀನಿ ಅಂದ್ರೆ, ಸಂಗೀತ ಶೃಂಗೇರಿ ಅವರು ಕೂಡ ಇದೇ ಡೈಲಾಗ್ ಹೊಡೆದಿದ್ರು, ನನ್ ಕೋಟಿ ಕೊಟ್ಟರು ಬಿಗ್ ಬಾಸ್ಗೆ ಹೋಗಲ್ಲ ಅಂತ. ಇದೇ ಡೈಲಾಗ್ ಈಗ ಕಾಕ್ರೋಚ್ ಸುಧೀರ್ ಅವರು ಕೂಡ ಹೊಡೆದಿದ್ದಾರೆ. ಅದಕ್ಕೆ ಅವ್ರನ್ನೂ ಕೂಡ ಬಿಗ್ ಬಾಸ್ ಕರ್ಸಿದ್ದಾರೆ. ಅಂದ್ರೆ ಡೈಲಾಗ್ ಕೊಡ್ತಿದ್ರಲ್ಲ, ಕೋಟಿ ಕೊಟ್ಟರು ಹೋಗಲ್ಲ ಅಂತ, ಅದಕ್ಕೆ ಕರ್ಸಿದ್ದಾರೆ. ಇನ್ಮೇಲೆ ನೀವು ಇದೇ ಡೈಲಾಗ್ ಹೊಡ್ಕೊಂಡು ಬಿಗ್ ಬಾಸ್ಗೆ ಹೋಗ್ಬೋದು. ನಿಜವಾಗ್ಲೂ ಅವ್ರು ಬಂದಿರೋದು ಖುಷಿ ಇದೆ ಗೈಸ್. ಯಾಕಂದ್ರೆ ತುಂಬಾ ಟ್ಯಾಲೆಂಟೆಡ್ ಅವರು. ತುಂಬಾ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಆ ಡೈಲಾಗ್ ಗಳಿದಾವಲ್ಲ ಬೇರೆ ಲೆವೆಲ್ಗೆ ಇದೆ. ಅವರು ವಿಲನ್ ಪಾತ್ರಗಳಲ್ಲಿ ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಆಲ್ಮೋಸ್ಟ್ ಇಟ್ ಕೂಡ ಆಗಿದೆ ಸಿನಿಮಾಗಳು. ನಿಜವಾಗ್ಲೂ ಇದಂತೂ ಖುಷಿ ಇದೆ. ನಿಮ್ಗೆ ಏನ್ಸುತ್ತೆ? ಈ ಸಲ ಬಿಗ್ ಬಾಸ್ ತುಂಬಾ ಮಸ್ತ್ ಆಗಿರುತ್ತೆ ಅಂತ ಹೇಳ್ತೀನಿ. ಏನಕ್ಕೆ ತುಂಬಾ ಯಂಗಸ್ಟ್ ಎಲ್ಲ ಬರ್ತಿದ್ದಾರೆ. ತುಂಬಾ ಜನರ ಕ್ರಶ್ ಕೂಡ ಬರ್ತಿದ್ದಾರೆ. ಸೀರಿಯಲ್ ಆಕ್ಟರ್ ಅವ್ರು ಯಾರು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ. ಜಿಯೋ ಸ್ಟಾರ್ ನಲ್ಲಿ 24 hours ಲೈವ್ ನೋಡಬಹುದು. ಇನ್ಮೇಲೆ ಲೈವ್ ವಿಡಿಯೋದು ಪ್ರತಿಯೊಂದು ಟಾಸ್ಕ್ ಇರ್ಬೋದು, ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ಲೀಸ್ ಅದಕ್ಕೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್.